ಶಾಸಕ ಬಸವರಾಜ ರಾಯರೆಡ್ಡಿ ಅವರ ಕನಸಿನ ಕೂಸು ಸರಕಾರಿ ವಸತಿಯುಕ್ತ ಮಾದರಿ ಪ್ರಥಮ ದರ್ಜೆ ಕಾಲೇಜು, ಮಲಕಸಾಬನೂರು ಭಾಷಾ. ಕುಕನೂರು ತಾಲೂಕಿನ ತಳಬಾಳ ಗ್ರಾಮದ ಸರ್ಕಾರಿ ಪ್ರಥಮ ದರ್ಜೆ ವಸತಿಯುಕ್ತ ಕಾಲೇಜಿನಲ್ಲಿ ಅಭಿವೃದ್ಧಿ ಸಮಿತಿ ಸಭೆ ಶನಿವಾರದಂದು ನೆರವೇರಿಸಲಾಯಿತು. ಮಲಕಸಾಬನೂರು ಭಾಷೆ ನಿವೃತ್ತ ಶಿಕ್ಷಕರು ಮತ್ತು ಅಭಿವೃದ್ಧಿ ಸಮಿತಿಯ ಸದಸ್ಯರು ಮಾತನಾಡಿ ಈಗಾಗಲೇ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಬೇಕಾಗಿರುವ ಕಟ್ಟಡ ಮತ್ತು ಪೀಠೋಪಕರಣಗಳ ವ್ಯವಸ್ಥೆ ಗ್ರಂಥಾಲಯ ವ್ಯವಸ್ಥೆ ಎಲ್ಲಾ ಸಂಪನ್ಮೂಲಗಳನ್ನು ಸಂಗ್ರಹಣೆ ಮಾಡಿದ್ದು ಕಾಲೇಜಿನ ಎಲ್ಲಾ ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಲ್ಲದೆ ಕಾಲೇಜಿನ ಎಲ್ಲರೂ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಬೇಕು ಮತ್ತು ಕಾಲೇಜು ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆದುಕೊಂಡರೆ ಅಂತ ವಿದ್ಯಾರ್ಥಿಗಳಿಗೆ ನಾನು 25,000 ರೂಪಾಯಿಗಳನ್ನು ಹುಸೇನಸಾಬ ನಮ್ಮ ತಂದೆಯವರ ಸವಿನೆನಪಿಗಾಗಿ ಕಾಲೇಜಿನ ಎಸ್ಡಿಎಂಸಿ ಹೆಸರಿನಲ್ಲಿ ಬ್ಯಾಂಕಿಗೆ ಎಫ್ಡಿ ನೀಡಿ ಅದರಿಂದ ಬರುವ ಬಡ್ಡಿ ದುಡ್ಡನ್ನು ಪ್ರಥಮ ಮತ್ತು ದ್ವಿತೀಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಪ್ರತಿ ವರ್ಷವೂ ನೀಡಲು ಸಹಕರಿಸುತ್ತೇನೆ. ಎಲ್ಲಾ ಸದಸ್ಯರ ಸಹಕಾರ ಸಹಾಯದಿಂದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸೋಣ ಎಂದು ಹೇಳಿದರು. ಉದಯ ರಾಯರೆಡ್ಡಿ ಯುವ ಮುಖಂಡರು ಮಾತನಾಡಿ ಈಗಾಗಲೇ ಶಾಸಕರು ಅತ್ಯಂತ ಮುತುವರ್ಜಿ ವಹಿಸಿಕೊಂಡು ಕೊಪ್ಪಳ ಜಿಲ್ಲೆಯಲ್ಲಿ ಅತ್ಯಂತ 10 ಎಕರೆ ಭೂಮಿಯಲ್ಲಿ 55 ಕೋಟಿ ವೆಚ್ಚದಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಿರ್ಮಿಸಿದ್ದು ಈಗಾಗಲೇ ಇಲ್ಲಿ ಆರ್ಟ್ಸ್, ಸೈನ್ಸ್, ಕಾಮರ್ಸ್ 120 ವಿದ್ಯಾರ್ಥಿಗಳು ಕಲಿಯುತ್ತಿದ್ದು ಇನ್ನು ಮುಂದಿನ ದಿನಮಾನಗಳಲ್ಲಿ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ನೋಂದಣಿ ಹೊಂದಿಕೊಂಡು ಎಲ್ಲಾ ಸೌಲಭ್ಯಗಳನ್ನು ಪಡೆದುಕೊಂಡು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿಸುವಲ್ಲಿ ಕಾಲೇಜು ಪ್ರಾಚಾರ್ಯರು ಮತ್ತು ಅಭಿವೃದ್ಧಿ ಸಮಿತಿ ಶ್ರಮಿಸುತ್ತಿದ್ದಾರೆ ಎಂದು ಮಾತನಾಡಿದರು. ಸರಕಾರಿ ವಸತಿಯುಕ್ತ ಮಾದರಿ ಪ್ರಥಮ ದರ್ಜೆ ಕಾಲೇಜಿನ ಡಾಕ್ಟರ್ ಶೋಭಾ ಪ್ರಾಂಶುಪಾಲರು ಮಾತನಾಡಿ, ನಮ್ಮ ಕಾಲೇಜಿನ ಉನ್ನತಿಗಾಗಿ ಮಾಜಿ ಸಚಿವರು ಹಾಗೂ ಸ್ಥಳೀಯ ಶಾಸಕರಾದ ಬಸವರಾಜ ರಾಯರೆಡ್ಡಿ ಮುತುವರ್ಜಿಯಿಂದ ಅವರು ಈಗಾಗಲೇ ನಮ್ಮ ಕಾಲೇಜು 10 ಎಕರೆ ಜಮೀನಿನಲ್ಲಿ ಸುಸಜ್ಜಿತ ಕಟ್ಟಡಗಳನ್ನ ಹೊಂದಿದ್ದು, ನುರಿತ ಹಾಗೂ ಕ್ರಿಯಾಶೀಲ ಕಾಯಂ ಅಧ್ಯಾಪಕರ ವೃಂದ ಹಾಗೂ ಸಿಬ್ಬಂದಿ ವರ್ಗ ಹೊಂದಿದೆ. ಇದೇ ಶೈಕ್ಷಣಿಕ ವರ್ಷದಲ್ಲಿ ವಸತಿ ಆರಂಭಗೊಳ್ಳಲಿದೆ. ವಿದ್ಯಾರ್ಥಿಗಳಿಗೆ ಸುಸಜ್ಜಿತ ಆಧುನಿಕ ಗ್ರಂಥಾಲಯವನ್ನು ಒಳಗೊಂಡಿದೆ ಮತ್ತು ಡಿಜಿಟಲ್ ತರಗತಿಯ ವ್ಯವಸ್ಥೆಯನ್ನು ಹೊಂದಿದೆ. ವಿಜ್ಞಾನ ಕಂಪ್ಯೂಟರ್ ಲ್ಯಾಬ್ ಮತ್ತು ಲ್ಯಾಂಗ್ವೇಜ್ ಲ್ಯಾಬ್ ಉತ್ತಮವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಜಿಮ್ನ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಆರೋ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆಧುನಿಕ ಸಭಾಂಗಣ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಈಗಾಗಲೇ ಪ್ರವೇಶಗಳು ಪ್ರಾರಂಭಗೊಂಡಿದ್ದು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವೇಶಾತಿಯನ್ನ ಪಡೆದುಕೊಂಡು ಸದುಪಯೋಗಪಡಿಸಿಕೊಳ್ಳಿ ಎಂದು ಹೇಳಿದರು. ಸಂದರ್ಭದಲ್ಲಿ ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ನಿಂಗಪ್ಪ ಯಮನವ್ವ ಹೇಳವರ, ಯಲ್ಲಪ್ಪ ನಡಲುಮನಿ, ವೇಣುಗೋಪಾಲ ಶಿರಹಟ್ಟಿ, ಗವಿಸಿದ್ದಪ್ಪ ಗುಡ್ಲಾಪುರ, ಶಂಕರರಾವ್ ನೀಲಕಂಠರಾವ್ ಕುಲಕರ್ಣಿ, ನಿಂಗಪ್ಪ ಆದಾಪುರ, ವೀರಭದ್ರಯ್ಯ ಮನ್ನಾಪುರ, ಲಿಂಗನಗೌಡ ಪೊಲೀಸ ಪಾಟೀಲ್, ಹನುಮಂತ ರಾಮಪ್ಪ ಕಾತರಕ್ಕಿ, ಹನುಮಂತರೆಡ್ಡಿ ಗೋವಿಂದಪ್ಪ ಸೋಮರೆಡ್ಡಿ, ಗೀತಾ ನಿಂಗಪ್ಪ ಬಾರೆಕೇರ, ಸರಕಾರಿ ವಸತಿಯುಕ್ತ ಮಾದರಿ ಪ್ರಥಮ ದರ್ಜೆ ಕಾಲೇಜು ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು. ಸಮಸ್ಯೆ ಏನದಾವ ಅದಕ್ಕೆಲ್ಲದಕ್ಕೂ ನಾವು ಅವ್ರ ಮಾತು ಕೇಳಿ ಅವ್ರ ಕೈ ಜೋಡಿಸಿ ಇದು ಅಭಿವೃದ್ಧಿಗೆ ಸಹಕರಿಸೋಣ ಅಂತ ನಾ ಹೇಳ್ತೀನಿ. ಅದೇ ರೀತಿಯಾಗಿ ಪ್ರಿನ್ಸಿಪಲ್ ಮೇಡಮ್ ಅವರು ನಾವು ಮನಸ್ಸು ಮಾಡಿನಪ್ಪ ಅಂದ್ರೆ ನಮ್ಮ ತಂದೆ ಹೆಸರಲ್ಲಿ 25,000 ರೂಪಾಯಿ ಎಫ್ ಡಿ ಇಡ್ತೀನಿ, ಅದ್ರ ಬಂದು ಬಡ್ಡಿಯಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರತಿ ವರ್ಷ ಕೊಡ್ತೀನಿ ಅಂದ್ರೆ ಕೊಡಲಿ, ಇಲ್ಲ ವರ್ಷಕ್ಕೊಮ್ಮೆ ನೀವು ಇಷ್ಟಂತ ಅಮೌಂಟ್ ಕೊಟ್ಬಿಡ್ರಿ ಪ್ರತಿಭಾ ಪುರಸ್ಕಾರ ಕೊಡ್ತೀನಿ ಅಂದ್ರೆ ಸರಿ, ಇಲ್ಲ 25,000 ರೂಪಾಯಿ ಎಫ್ ಡಿ ಇಟ್ಬಿಡ್ರಿ ನಿಮ್ಮ ತಂದೆ ಹೆಸರು ಬಳಸ್ತೀನಿ ಅಂತಂದ್ರೆ ಅದಕ್ಕೆ ಸರಿ. ಅದರಿಂದ ಬಡ ಮಕ್ಕಳಿಗೆ ಒಂದು ಪ್ರೋತ್ಸಾಹನ ಆದಾಗುತ್ತೆ. ಅದು ನೀವೆಲ್ಲರೂ ಸಹಕರಿಸಿ ನೀವು ತಂದೆ ಹೆಸರಲ್ಲಿ ಫಿಕ್ಸಿಡ್ ಅಂದ್ರೆ ಪ್ರಿನ್ಸಿಪಾಲ್ ಅದು ಅಧ್ಯಕ್ಷರ ಹೆಸರಲ್ಲೇ ಕಾಯಂ ಹಸಿರಾಮರದ ಕಾಲೇಜ್. ಕಾಂಗ್ರೆಸ್ ಸರ್ಕಾರದಲ್ಲಿ ಅಂದರೆ 2013ರಿಂದ 2018 ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 10 ವಸತಿಯುಕ್ತ ಪ್ರಥಮ ದರ್ಜೆ ಕಾಲೇಜುಗಳನ್ನು ಸ್ಥಾಪನೆ ಮಾಡೋಕ್ಕೆ ನಿರ್ಧಾರ ಮಾಡಿ ಕ್ರಮ ಕೈಗೊಂಡರು. ಅದರ ಒಂದು ಭಾಗವಾಗಿ ಒಂದು ಡಿಗ್ರಿ ಕಾಲೇಜ್ ಇನ್ನು ನಮ್ಮ ಕುಕನೂರು ತಾಲೂಕಿನ ತಳಬಾಳ ಗ್ರಾಮದಲ್ಲಿ ಸ್ಥಾಪನೆಗೊಂಡಿತು. ಸುಮಾರು ಒಂದು 55 ಕೋಟಿ ವೆಚ್ಚದಲ್ಲಿ 10 ಎಕರೆ ವಿಶಾಲ ವ್ಯಾಪ್ತಿಯಲ್ಲಿ ಸ್ಥಾಪನೆ ಇರೋಂಥ ಕಾಲೇಜಿದು. ಈಗ ಕಾಲೇಜು ನೋಡಿದಂತಂದರೆ ಎಲ್ಲ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಸೌಕರ್ಯಗಳನ್ನು ಈ ಕಾಲೇಜು ಹೊಂದಿದೆ. ಈಗಾಗಲೇ 2019ರಿಂದ ಈ ಕಾಲೇಜು ಪ್ರಾರಂಭಗೊಂಡು
ಇವತ್ತಿಗೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಈ 3 ಡಿಗ್ರಿಗಳನ್ನು ಈ ಕಾಲೇಜು ಹೊಂದಿದೆ. ಸೈನ್ಸನ್ನು ಈ ಶೈಕ್ಷಣಿಕ ವರ್ಷದಿಂದ ಶುರು ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಸುಮಾರು 120 ವಿದ್ಯಾರ್ಥಿಗಳು ಈಗಾಗಲೇ ಕಾಲೇಜಿನಲ್ಲಿ ಕಲಿಯುತ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಹಾಸ್ಟೆಲ್ ಫೆಸಿಲಿಟಿಗಳನ್ನು ಕೂಡ ಈ ಕಾಲೇಜಲ್ಲಿ ಶುರು ಮಾಡಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಇನ್ನಷ್ಟು ಹೆಚ್ಚು ಮಾಡಿಕೊಂಡು ಒಂದು ಮಾದರಿಯ ಕಾಲೇಜುಗಳನ್ನು ಕಟ್ಟುವತ್ತ ನಮ್ಮ ಪ್ರಾಂಶುಪಾಲರು ಹಾಗೂ ಎಲ್ಲ ನಮ್ಮ ಕಾಲೇಜ್ ಅಭಿವೃದ್ಧಿಯ ಸಮಿತಿಯ ಸದಸ್ಯರು ಕೂಡ ಶ್ರಮಿಸುತ್ತಿದ್ದಾರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಮುಂಬರುವ ದಿನಗಳಲ್ಲಿ ಈ ಕಾಲೇಜ್ ಬಗ್ಗೆ ತಿಳ್ಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ದಾಖಲಾತಿಯನ್ನು ಪಡೆದುಕೊಳ್ಳಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. 2023 ಸೆಪ್ಟೆಂಬರ್ ಅಂದು ಹೊಸ ಕಾಲೇಜ್ಗೆ ಪಾದಾರ್ಪಣೆಯನ್ನು ಮಾಡಿದ್ವಿ. ಸದರಿ ಕಾಲೇಜು ಕರ್ನಾಟಕದ ರಾಜ್ಯದಲ್ಲೇ 10 ಸರ್ಕಾರಿ ವಸತಿಯುಕ್ತ ಕಾಲೇಜುಗಳಲ್ಲೇ ಅತ್ಯಂತ ಮಾದರಿ ಕಾಲೇಜುಗಳಲ್ಲಿ ಒಂದಾಗಿದೆ. ಈ ಕಾಲೇಜಿನ ಹರಿಕಾರರು ಯಾರು ಅಂತಂದರೆ ಈ ಭಾಗದ ಜನಪ್ರಿಯ ಶಾಸಕರು ಮತ್ತು ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಆದಂತಹ ಬಸವರಾಜ ರಾಯರೆಡ್ಡಿ ಸರ್ ಅವರು. ಅವರ ಒಂದು ಕನಸಿನ ಕೂಸಾದಂತಹ ವಸತಿಯುಕ್ತ ಮಾದರಿ ಕಾಲೇಜು ಸುಮಾರು 6 ವರ್ಷದಿಂದ ಕಾರ್ಯವನ್ನು ನಿರ್ವಹಿಸುತ್ತಿದೆ. 2019ರಿಂದ 2024-25 ಕಾಲಾವಧಿಯಲ್ಲಿ ಕೇವಲ BA ಕೋರ್ಸನ್ನು ಮಾತ್ರ ಆರಂಭಿಸಿದ್ದು, 2024-25 ಕಾಲಾವಧಿಯಲ್ಲಿ BA ಜೊತೆಗೆ BCom ಕೋರ್ಸ್ ಕೂಡ ಸ್ಟಾರ್ಟ್ ಆಯಿತು. ಇಲ್ಲಿ ಕಾಂಬಿನೇಷನ್ ಅಂತ ಹೇಳೋದಾದರೆ BAಯಲ್ಲಿ ಇತಿಹಾಸ, ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ HEP ಕಾಂಬಿನೇಷನ್ ಇದ್ದು ವಿದ್ಯಾರ್ಥಿಗಳು ಪ್ರಸ್ತುತ